ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆಯೋ ಗುರುವೇ ಅಂತರಾತ್ಮ. ಜೀವನ ನಾವು ಕಂಡುಕೊಳ್ಳೋದಲ್ಲ, ನಾವು ಕಟ್ಕೊಳ್ಳೋದು ಅನ್ನೋದು ಒಂದು ತುಂಬ ಫೇಮಸ್ ಮಾತಿದು. ನಿಮಗೆ ಶ್ರೇಯಾ ಘೋಷ ಬರ್ತಾಳೆ ಅಂದರೆ 1 ಲಕ್ಷ ಜನ ಸೇರ್ತಾರೆ. ಇದೇ ಪಾಪ ಎಷ್ಟೋ ಚೆನ್ನಾಗಿ ಹಾಡೋರು ಇಲ್ಲಿದ್ದಾರೆ, 5 ಜನ ನಿಂತ್ಕೊಳ್ಳಲ್ಲ. ಸಮಾಜದಲ್ಲಿ ಒಂದೇ ಒಂದು ವ್ಯತ್ಯಾಸ ಕಾಣುತ್ತೆ, ದುಡ್ಡಿರೋನು ಚೌಕಾಸಿ ಮಾಡ್ತಾನೆ, ದುಡ್ಡಿಲ್ದಿದ್ದವನು ಸರ್ ನನ್ನ ಹತ್ರ ದುಡ್ಡಿರಲ್ಲ ಸರ್. ನಾನು ಅವತ್ತಿನ ಕಾಲದಲ್ಲಿ ಫಸ್ಟ್ ಕರ್ನಾಟಕ ಅಲ್ಲಿ ಕಾಸ್ಟ್ಲಿಯೆಸ್ಟ್ ಇನ್ಸ್ಟ್ರೂಮೆಂಟ್ ಫಸ್ಟ್ ಕಾಂಬೋ ಆರ್ಗನ್ ಅಂತ YC45, ಅದ್ರ ಕಾಸ್ಟ್ ಬಂದು 1 ಲಕ್ಷ. ಅದನ್ನ ಎತ್ತಕ್ಕೆ 4 ಜನ ಕೆಲಸದವ್ರು ಇದ್ರು. ನನಗೆ ಬ್ಲ್ಯಾಕಲ್ಲಿ ಟಿಕೆಟ್ ಇದ್ದಂಗೆ ಜನ ಇಡೀ ಬಾಂಬೆನೇ ಸೇರ್ಬಿಟ್ಟಾರ. ಒಳಗೆ ಹೊರಗಡೆಯಲ್ಲೆಲ್ಲ ಕಿಟಕಿಲ ಮೇಲೆ ಕೂತಿದ್ದಾರೆ ಅಣ್ಣ ಅವ್ರಿಗೋತ್ರ. ಇವು ರಾಜವಾಮನವರು, ಸುನೀಲ್ ದತ್ತು ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳು. ರಾಜ್ಕುಮಾರ್ ಅವ್ರು ಡ್ಯಾನ್ಸ್ ಮಾಡಿ ಪ್ರೋಗ್ರಾಮ್ ಚಿಂದಿ ಮಾಡಿಬಿಟ್ರು. ಅದರಲ್ಲೂ ನಮ್ಮ ಬೆಂಗಳೂರು ನಗರ ಇದೆಯಲ್ಲ, ಇಡೀ ಪ್ರಪಂಚನೇ ಇರೋ ಜಾಗನೇ ಇದು ಒಂದೇ. ಆ ಭೂಮಿ, ನೆಲ, ಜಲ ಎಲ್ಲನೂ ಹಾಗೆ ಇದೆ. ಸೊ ಈ ಮೈಸೂರು ಮೋಹನ್ ಆರ್ಕೆಸ್ಟ್ರಾ ಶುರುವಾಗಿದ್ದು ಯಾಕೆ? ಹೆಸರು ಹೆಂಗೆ ಬಂತು? ಐಡಿಯಾ ಹೆಂಗೆ ಬಂತು? ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.